ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಸ್ನೇಹಿತರೆ, ದಯವಿಟ್ಟು ಒಂದು ಕ್ಷಣವೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಕೈ ಮುಗಿದು ಕೇಳ್ಕೊಳ್ತೇನೆ, ಇದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಏಕೆಂದರೆ ಇದು ಸಾಮಾನ್ಯ ಜ್ಯೋತಿಷ್ಯದ ಮಾತಲ್ಲ. ಇದು ಕುಂಭರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಭಾರಿ ತಿರುವಿನ ಪೂರ್ವ ಸೂಚನೆ. ನೀವು ಕುಂಭರಾಶಿಯವರಾಗಿದ್ದು ನಿಮ್ಮ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್ SGS ಅಥವಾ K ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಈ ಸಂದೇಶ ನಿಮ್ಮವರೆಗೂ ತಲುಪಿರುವುದು ಆಕಸ್ಮಿಕವಲ್ಲ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಆಶ್ಚರ್ಯ ರೀತಿಯಲ್ಲಿ ಒಂದು ಬಾಗಿಲು ತೆರೆದುಕೊಳ್ಳಬಹುದು. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶ, ಹಣಕಾಸು ಸಂಬಂಧಿತ ವಿಷಯದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಅದೇ ಸಮಯದಲ್ಲಿ ನಿಮ್ಮ ಸಹನೆ, ನಂಬಿಕೆ ಮತ್ತು ವಿವೇಕವನ್ನು ಪರೀಕ್ಷಿಸುವಂತಹ ಪರಿಸ್ಥಿತಿಯೂ ಎದುರಾಗುವ ಸಾಧ್ಯತೆ ಇದೆ. ಇದು ಭಯಪಡುವ ಸಮಯವಲ್ಲ, ಆದರೆ ಎಚ್ಚರಿಕೆಯಿಂದಿರಬೇಕಾದ ಸಮಯ. ನೀವು ಈಗ ತೆಗೆದುಕೊಳ್ಳುವ ಒಂದು ನಿರ್ಧಾರ, ಮಾತನಾಡುವ ಒಂದು ಮಾತು, ನಂಬುವ ಒಂದು ವ್ಯಕ್ತಿ, ಇವೆಲ್ಲವೂ ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನು ನಿರ್ಧರಿಸಲಿದೆ ಸ್ನೇಹಿತರೆ. ಆದ್ದರಿಂದ ಆತುರವಿಲ್ಲದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಯಾರ ಒತ್ತಡಕ್ಕೂ ಒಳಗಾಗದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಗಮನದಿಂದ ಕೇಳಿ. ಕುಂಭರಾಶಿಯವರೇ, ಇದು ನಿಮ್ಮ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನ ಹೊಸ ಹಾದಿಗೆ ತಿರುಗುವ ವಿಧಿಯೇ ನಿಮ್ಮನ್ನು ಪರೀಕ್ಷಿಸಿ ಏರಿಸುವ ಮಹತ್ವದ ಕ್ಷಣ. 2026ರ ಈ ಸಂಧಿ ಕಾಲದಲ್ಲಿ ಗ್ರಹಗತಿಗಳು ಕುಂಭರಾಶಿಯ ಅವಚೇತನ ಮನಸ್ಸು ಮತ್ತು ಕರ್ಮಕ್ಷೇತ್ರದ ಮೇಲೆ ಪ್ರಭಾವ ಬೀರುತ್ತಿವೆ. ಏನೋ ಒಂದರಲ್ಲಿ ಅಡಕವಾಗಿ ಹೋಗಿದ್ದೇನೆ ಎಂಬ ಭಾವನೆ ನಿಮಗಾಗುತ್ತಿದೆಯೇ? ಎಷ್ಟೇ ಬುದ್ಧಿವಂತಿಕೆಯೊಂದಿಗೆ ನಿರ್ಧಾರ ತೆಗೆದುಕೊಂಡರೂ ಫಲ ಸಿಗುತ್ತಿಲ್ಲವೆಂದು ಅನಿಸುತ್ತಿದೆಯೇ? ಇದಕ್ಕೆ ಕಾರಣ ನಿಮ್ಮ ಮೇಲೆ ನಡೆಯುತ್ತಿರುವ ಶಕ್ತಿಯ ಮರು ಸಂಯೋಜನೆ. ವಿಶೇಷವಾಗಿ N ಅಥವಾ R ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಬಗ್ಗೆ ಈಗ ಹೆಚ್ಚು ಎಚ್ಚರಿಕೆಯಿಂದಿರಿ. ಇವರ ಮಾತುಗಳು ಸಿಹಿಯಾಗಿರಬಹುದು, ಆದರೆ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ಹೀರುತ್ತಿರಬಹುದು. ಕುಂಭರಾಶಿಯವರೇ, ನೀವು ನಿಮ್ಮ ಒಳಶಕ್ತಿಯನ್ನು ಮತ್ತು ವಿಶ್ವ ನಿಯಮವನ್ನು ನಂಬುತ್ತೀರಾ? ಹೌದು ಎಂದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯವರಿಗೆ ಮತ್ತು ಓಂ ನಮ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ. ಕುಂಭರಾಶಿಯವರಿಗೆ ಶಿವತತ್ವ ಅತ್ಯಂತ ಬಲವಾದದ್ದು. ನೀವು ಬರೆಯುವ ಆ ನಾಮ ನಿಮ್ಮ ಸುತ್ತ ಒಂದು ಅದೃಶ್ಯ ರಕ್ಷಾ ವಲಯವನ್ನು ನಿರ್ಮಿಸುತ್ತದೆ. ಇದು ನಿಮ್ಮ ಮನಸ್ಸಿನ ಗೊಂದಲವನ್ನು ಶಾಂತಗೊಳಿಸಿ ಸರಿಯಾದ ನಿರ್ಧಾರಗಳತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ಕುಂಭರಾಶಿಯವರಿಗೆ ವಿಶೇಷವಾದ ಗುಪ್ತ ಪರಿಹಾರ. ಇದು ಕೇವಲ ವಸ್ತುಗಳ ಆಟವಲ್ಲ, ಇದು ನಿಮ್ಮ ಒಳಶಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ನಡುವಿನ ಸೂಕ್ಷ್ಮ ಜೋಡಣೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಯೋಚನೆಗಳಲ್ಲಿ ಮುಳುಗಿರುವವರು, ಆದರೆ ಈಗ ನಿಮ್ಮ ಶಕ್ತಿಯನ್ನು ನೆಲೆಗೆ ತರಬೇಕಾದ ಸಮಯ. ಒಂದು ನೀಲಿ ಅಥವಾ ಬಿಳಿ ಬಟ್ಟೆ ತೆಗೆದುಕೊಳ್ಳಿ. ನೀಲಿ ಬಣ್ಣವು ಶನಿ ಹಾಗೂ ಆಕಾಶ ತತ್ವವನ್ನು ಪ್ರತಿನಿಧಿಸಿದರೆ, ಬಿಳಿ ಬಣ್ಣವು ಮನಃಶಾಂತಿ ಮತ್ತು ಸ್ಪಷ್ಟತೆಯ ಸಂಕೇತ. ಅದಕ್ಕೆ ಜೊತೆಯಾಗಿ ಒಂದು ಪೂರ್ಣ ಅಖಂಡ ಅಡಿಕೆ ಮತ್ತು ಒಂದು ಚಿಟಿಕೆ ಅಕ್ಷತೆ ತೆಗೆದುಕೊಳ್ಳಿ. ಅಡಿಕೆಯ ಮೇಲೆ ಅಕ್ಷತೆಯನ್ನು ಇಟ್ಟು ಎರಡನ್ನೂ ಬಲಗೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಹೊರಗಿನ ಗೊಂದಲಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ. ಈಗ ನಿಮ್ಮ ಜೀವನದಲ್ಲಿ ಅಸ್ತವ್ಯಸ್ತವಾಗಿರುವ ವಿಷಯ, ಹಣ, ಕೆಲಸ, ಸಂಬಂಧ ಅಥವಾ ನಿರ್ಧಾರ ಯಾವುದೇ ಆಗಿರಲಿ, ಅದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ನೆನೆಸಿ ಆಳವಾದ ಉಸಿರಾಟದೊಂದಿಗೆ 11 ಬಾರಿ ನಿಧಾನವಾಗಿ ಮತ್ತು ನಂಬಿಕೆಯಿಂದ ಈ ವಾಕ್ಯವನ್ನು ಹೇಳಿ. ನನ್ನ ಮಾರ್ಗ ಸ್ಪಷ್ಟವಾಗಲಿ, ನನ್ನ ಶಕ್ತಿ ನನ್ನ ಜೊತೆಯಲ್ಲಿರಲಿ. ಈ ಕ್ಷಣದಲ್ಲಿ ನೀವು ಹೇಳುತ್ತಿರುವುದು ಕೇವಲ ಪರಿಹಾರವಲ್ಲ, ನೀವು ನಿಮ್ಮ ಆತ್ಮಕ್ಕೆ ದಿಕ್ಕು ನೀಡುತ್ತಿದ್ದೀರಿ. ಈ ವಿಧಾನವನ್ನು ಶಾಂತ ಮನಸ್ಸಿನಿಂದ ಮಾಡಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ, ಅಡೆತಡೆಗಳು ಕರಗತೊಡಗುತ್ತವೆ ಮತ್ತು ಕುಂಭರಾಶಿಯವರಾದ ನಿಮ್ಮ ಸಹಜ ಶಕ್ತಿ ಮತ್ತೆ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ. ಕುಂಭರಾಶಿಯವರೇ, ಈ ಅಡಿಕೆ ಮತ್ತು ಅಕ್ಷತೆಯನ್ನು ಅದೇ ಬಟ್ಟೆಯಲ್ಲಿ ಮಡಚಿ ನಿಮ್ಮ ಮನೆಯ ತಿಜೋರಿ ಅಥವಾ ಕೆಲಸದ ದಾಖಲೆ ಇಡುವ ಜಾಗದಲ್ಲಿ ಇಡಿ. ಇದನ್ನು ಶನಿವಾರ ಅಥವಾ ಸೋಮವಾರ ಬೆಳಗ್ಗೆ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ದಿನ ಶನಿವಾರ ಆಗಿರೋದ್ರಿಂದ ಇಂದು ನೀವು ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಈ ಕ್ರಮದಿಂದ ನಿಮ್ಮ ಮನಸ್ಸಿನ ಮೇಲೆ ಇದ್ದ ಒತ್ತಡ ಕಡಿಮೆಯಾಗುತ್ತದೆ, ಗೊಂದಲಗಳು ಸ್ಪಷ್ಟತೆಯಾಗಿ ಮಾರ್ಪಡುತ್ತದೆ. 5 ರಿಂದ 7 ದಿನಗಳಲ್ಲಿ ನೀವು ಒಂದು ವಿಷಯದಲ್ಲಿ ಗಮನಿಸುತ್ತೀರಿ.
ನೀವು ಇನ್ನೂ ಅತಿಯಾಗಿ ಎಲ್ಲರ ಮಾತಿಗೆ ಒಳಗಾಗುವುದಿಲ್ಲ. ನಿಮ್ಮ ಒಳಧ್ವನಿ ಬಲವಾಗುತ್ತದೆ. 2026 ಕುಂಭರಾಶಿಯವರಿಗೆ ಮರುಜನ್ಮದ ವರ್ಷ. ಜನವರಿಯಿಂದ ಮಾರ್ಚ್ ತನಕ ಗೊಂದಲ, ನಿರ್ಧಾರ, ವಿಳಂಬ ಇರಬಹುದು. ಆದರೆ ಏಪ್ರಿಲ್ ನಂತರ ಶನಿ ಗ್ರಹದ ಅನುಕೂಲದ ದೃಷ್ಟಿಯಿಂದ ನಿಮ್ಮ ಜೀವನಕ್ಕೆ ಸ್ಥಿರತೆ ಬರುತ್ತದೆ. ಹೊಸ ಕೆಲಸ, ಹೊಸ ಮಾರ್ಗ ಅಥವಾ ಹೊಸ ಸ್ಥಳದ ಅವಕಾಶ ಬರುತ್ತದೆ. ಆದರೆ ಎಚ್ಚರಿಕೆ, ಎ, ಜಿ, ಎಸ್ ಅಥವಾ ಕೆ ಅಕ್ಷರದವರೊಂದಿಗೆ ಹಣ ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಮಿತಿಯೇ ಮಂತ್ರ. ನಿಮ್ಮ ಶಕ್ತಿಯನ್ನು ಎಲ್ಲರಿಗೂ ಕೊಡುವ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯ ಬಂದಿದೆ. ಈ ಮಾಹಿತಿಯು ಉಪಯುಕ್ತವೆನಿಸಿದರೆ ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಸ್ನೇಹಿತರೆ, ಈ 3 ದಿನದಲ್ಲಿ ನೀವು ಈ ಕೆಲಸ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಕೆಲಸಗಳಿಗೆ ಒಳ್ಳೆ ಶುಭ ಫಲಗಳು ದೊರೆಯಲು ಆರಂಭವಾಗುತ್ತದೆ. ನಿಮ್ಮ ಮನಸ್ಸು ಏಕಾಂತದಲ್ಲಿರಬೇಕು. ಈ ಪರಿಹಾರಗಳನ್ನು ಮಾಡುವಾಗ ನಿಮ್ಮ ಮನಸ್ಸು ಏಕಾಂತದಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಅಪ್ಪಿತಪ್ಪಿಯು ಬೇರೆ ವಿಷಯದ ಬಗ್ಗೆ ಚಿಂತನೆ ಮಾಡಬೇಡಿ. ಖಂಡಿತ ನಿಮಗೆ ಒಳ್ಳೆಯದಾಗಲಿ ಅಂತ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. 2026ನೇ ಇಸವಿಯಲ್ಲಿ ನಿಮ್ಮ ಕಷ್ಟಕ್ಕೆ ಒಳ್ಳೆ ಫಲ, ಶುಭ ಫಲ ಸಿಗ್ತಾ ಹೋಗುತ್ತೆ. ಆದರೆ ಈ 3 ದಿನ ನೀವು ಸ್ವಲ್ಪ ಎಚ್ಚರದಿಂದಿರಿ. ಹೇಳಿದ ಅಕ್ಷರದ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿರಿ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ದೂರವಿರಿ. ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಕೂಡ ಶನಿ ಮಹಾತ್ಮನಲ್ಲಿ ಬೇಡಿಕೊಳ್ತೇನೆ ಸ್ನೇಹಿತರೆ. ನೋಡೋದಲ್ಲ, ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ, ಅವರಿಗೂ ವಿಷಯ ತಿಳಿಯಲಿ ಅಂತ. ಎಲ್ಲರಿಗೂ ಒಳ್ಳೆಯದಾಗಬೇಕಲ್ವಾ? ಹಾಗಾಗಿ ಪ್ರತಿಯೊಬ್ಬರ ಕುಂಭರಾಶಿಯವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ವಿಷಯ ತಿಳಿಯಲಿ, ಎಲ್ಲರೂ ಚಿಕ್ಕ ಪುಟ್ಟ ಪರಿಹಾರ ಮಾಡಿಕೊಳ್ಳಲಿ ಅಂತ ಹೇಳ್ತೀನಿ. ಯಾಕಂದರೆ ಹಣದ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಣವಿಲ್ಲ ಅಂದರೆ ಈ ದಿನ ನಾವು ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಕಷ್ಟಗಳನ್ನು ಪರಿಹಾರಕ್ಕೋಸ್ಕರ ಏನಾದರೂ ಮಾಡ್ತಾನೆ ಇರ್ತಾರೆ. ಆದರೆ ಈ ವಿಷಯ ತಿಳಿದ್ರೆ ಅವರು ಕೂಡ ಈ 3 ದಿನದಲ್ಲಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. 2026 ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಖಂಡಿತ ಕೊಡುತ್ತೆ. ಆದರೆ ನಾವು ದೇವರಲ್ಲಿ ನಂಬಿಕೆಯನ್ನು ಇಡಬೇಕು ಸ್ನೇಹಿತರೆ. ನಂಬಿಕೆನೇ ನಮಗೆ ಮುಖ್ಯ. ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ವಿಷಯದಲ್ಲೂ ನಂಬಿಕೆ ಅಂತ ಇರಬೇಕು. ದೇವ್ರ ವಿಷಯದಲ್ಲಂತೂ ತುಂಬಾ ನಂಬಿಕೆ ಇಡಬೇಕು. ಖಂಡಿತ ದೇವರು ನಮ್ಮನ್ನು ಒಂದು ದಿನ ಇಲ್ಲ ಒಂದು ದಿನ ಕೈ ಹಿಡಿತಾರೆ. ಯಾವತ್ತೂ ಕೈ ಬಿಡೋದಿಲ್ಲ. ನಂಬಿದವ್ರನ್ನ ಕೈ ಬಿಡೋದಿಲ್ಲ ನಮ್ಮ ದೇವರು. ಹಾಗಾಗಿ ನಾವು ನಂಬಿಕೆ ಇಟ್ಟು ಈ ಕೆಲಸನ ಮಾಡ್ಕೊಳ್ಳೋಣ, ಒಳ್ಳೆ ಶುಭ ಫಲಗಳನ್ನು ಪಡೆಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ. ಶನಿ ಮಹಾತ್ಮ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ. ಶನಿವಾರ ಆಗಿರೋದ್ರಿಂದ ಈ ಪರಿಹಾರ ಇವತ್ತೇ ಮಾಡ್ಕೊಳ್ಳಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.